ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನೊಂದು ಯುನೀಕ್ ಆಗಿರೋ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಇಲ್ಲಿ ಗ್ಯಾಸ್ ಯೂಸ್ ಮಾಡದೆ ಫೈರ್ವುಡಲ್ಲಿ ಅಡುಗೆ ಮಾಡ್ತಾರೆ. ನೋಡಿ ಇಲ್ಲೇ ಬರೆದಿದೆ. ಸಖತ್ತಾಗಿರೋ ಆಂಬಿಯನ್ಸ್ ಇದೆ. ನೆಲದ ಮೇಲೂ ಕೂತ್ಕೊಂಡು ತಿನ್ನೋ ಆಪ್ಷನ್ ಇದೆ. ಹಿಂಗೇ ಹತ್ಕೊಂಡು ಬಂದ್ಮೇಲೆ ನೋಡಿ ಹೆಂಗಿದೆ. ನಾನು ಇಲ್ಲಿ ಕೂತ ಮೇಲೆ ಇದು ನಮಗೆ ಕಾಣೋ ವ್ಯೂ. ಅಲ್ಲಿ ಒಂದು ಜೋಕಾಲಿನೂ ಕೂಡ ಇದೆ. ಸೊ ಇದು ಬಂದು ಮೆನ್ಯೂ. ತುಂಬಾನೇ ಆಪ್ಷನ್ಸ್ ಇದೆ. ಪಿಜ್ಜಾ ಇದೆ, ಪಾಸ್ತಾ ಇದೆ, ಮೋಮೋಸ್ ಇದೆ, ಚೈನೀಸ್ ಇದೆ, ಸ್ಯಾಂಡ್ವಿಚ್ ಇದೆ. ಆಹಾ, ನಾನ್ ವೆಜ್ ಪ್ರಿಯರಿಗೆ ಇಲ್ಲೇ ಸ್ವರ್ಗ, ಎಲ್ಲ ಸಿಕ್ಬಿಡುತ್ತೆ ನೋಡಿ. ಹಾಗೆ ಗೋಲಿ ಸೋಡಾನು ಸಿಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡೋಂಗೆ ಇದೆ ಅಲ್ವಾ. ಸೊ ಮ್ಯಾಂಚಾವ್ ಸೂಪ್ ಆರ್ಡರ್ ಮಾಡಿದ್ದೀವಿ. ಮ್ಯಾಂಚಾವ್ ಹಾಕ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಸ್ವಲ್ಪ ಖಾರ ಇದೆ, ಸ್ವಲ್ಪ ಸ್ಪೈಸಿ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆ್ಯಂಡ್ ಮಸಾಲೆ ಮಾತ್ರ ಸೂಪರ್ ಆಗಿದೆ. ಸ್ವಲ್ಪ ಮ್ಯಾಂಚಾವ್ ಕೊಟ್ಟಿದ್ದಾರೆ ಹಿಂಗೆ ನಮ್ಮ ಜೊತೆ. ಈ ಮ್ಯಾಂಚಾವ್ ಹಾಕ್ಕೊಂಡು ಸೂಪ್ ಕುಡ್ದ ಅಂದರೆ ಗಟ ಅಂತ ಸೂಪರ್ ಆಗಿರುತ್ತೆ. ಈ ಚಳಿಗೆ ಸಿಹಿ ಸೂಪು ವಿತ್ ಸಮ್ ಮ್ಯಾಂಚಾವ್ ಅಮೇಝಿಂಗ್ ಕಾಂಬಿನೇಷನ್. ಟವರ್ ಚಾಟ್ ಅಂತ ಏನೋ ಕೊಟ್ಟಿದ್ದಾರೆ. ನೋಡೋಕ್ಕೇನೋ ಚೆನ್ನಾಗಿದೆ. ಇದು ನೋಡ್ತಾ ಇದ್ರೆ ನನ್ನ ಟವರ್ನೇ ಓಡಿದು ತಿಂತಾ ಇದ್ದೀನಿ ಅಂದಂಗೆ ಫೀಲ್ ಬರುತ್ತೆ. ನೋಡೋಣ ಹೆಂಗಿರುತ್ತೆ. ಸೊ ಇದು ಬಂದು ಪಾಪಡಿ ಇದೆ. ಈಗ ಮೇನ್ ಇವೆಂಟಿಗೆ ಹೋಗೋದು. ಇದಕ್ಕೆ ಕರ್ಡ್ ಎಲ್ಲ ಹಾಕಿದ್ದಾರೆ. ಹಿಂಗೆ ಸ್ಪೂನ್ ಒಳಗಡೆ ಹಾಕಿ ತಗೊಂಡು ನನಗೆ ಗೊತ್ತಿರೋ ಪ್ರಕಾರ ಇದಕ್ಕೆ ಸಮೋಸ ಚಾಟು, ಪಾಪಡಿ ಚಾಟು, ಆಮೇಲೆ ಚಟ್ನಿಗಳೊಂದು 3-4 ಥರ ದಾಳಿಂಬೆ ಹಾಕಿ ಸೂಪರಾಗಿ ಮಾಡಿದ್ದಾರೆ. ಕರ್ಡೆಲ್ಲ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಳ್ಳೆ ಕಾಂಬಿನೇಷನು. ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಇದು ಏನು ಮಶ್ರೂಮ್ ಟಿಕ್ಕಾ ಕೊಟ್ಟಿಯಾನೆ. ನಿಜವಾಗ್ಲೂ ಹೇಳ್ತೀನಿ, ಎಣ್ಸ್ಬಿಟ್ಟು 12 ಎಣ್ಸ್ ಹಾಕಿ ಕೊಟ್ಟಂಗಿದೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ. ಅಟ್ಲೀಸ್ಟ್ ಮಶ್ರೂಮ್ ಇಟ್ಕೊಂಡು ಗ್ರೀನ್ ಚಟ್ನಿ ಡಿಪ್ ಮಾಡಿ ಹಂಗೆ ಸಾಸ್ ಇದು ತಗೊಂಡು ಒಳ್ಳೆ ಸ್ಮೂತಿ ಫ್ಲೇವರ್ ಇದೆ. ಆಮೇಲೆ ನಾವು ಮಶ್ರೂಮ್ ಟಿಕ್ಕಾ ಅಂತ ಹೇಳು, ಆ ಟಿಕ್ಕಾ ಫ್ಲೇವರ್ ಒಂಥರ ಹಿಂಗಿರಬೇಕು. ಸೂಪರಾಗಿದೆ. ವೆರಿ ಮೈಲ್ಡ್ ಸ್ಪೈಸಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಆನಿಯನ್ ಕ್ಯಾಪ್ಸಿಕಮ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಸರ್ವಿಸ್ ತುಂಬ ಚೆನ್ನಾಗಿದೆ. ಪ್ಲೇಟ್ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿದೆ. ನೀವು ಬಂದು ಟ್ರೈ ಮಾಡಲೇಬೇಕು ಅಷ್ಟೇ. ಸೊ ಈಗ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ತರಿಸ್ಕೊಂಡಿದ್ದೀವಿ. 2 ಪೀಸ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಫ್ರೆಂಚ್ ಫ್ರೈಸ್ ಕೊಟ್ಟಿದ್ದಾರೆ. ಆಯಿತಾ, ಹೆಂಗಿದೆ ಟೇಸ್ಟ್ ಅಂತ. ನನಗೆ ಇಲ್ಲಿ ಸಾಸ್ ತರಿಸ್ಕೊಟ್ಟಿದ್ದೀನಿ. ತುಂಬ ಮೈಲ್ಡ್ ಆಗಿದೆ. ಖಾರ ಇಲ್ಲ. ಬರೀ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಅಂದರೆ ಬರೀ ಪನ್ನೀರ್ ಮಾತ್ರ ಹಾಕಿದ್ದಾರೆ. ವೆಜಿಟೇಬಲ್ಸ್ ತುಂಬ ಮಿನಿಮಲ್ ಆಗಿದೆ. ಆ್ಯಂಡ್ ತುಂಬ ಟೇಸ್ಟಿ ಇದೆ. ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಟೇಸ್ಟಿಯಾಗಿದೆ. ಆಬ್ವಿಯಸ್ಲಿ ಬ್ರೆಡ್ ಸ್ಯಾಂಡ್ವಿಚು 2 ಪೀಸ್ ಬ್ರೆಡಿಗೆ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಹಾಗೆ ಫ್ರೆಂಚ್ ಫ್ರೈಸ್ ಕೊಟ್ಟಿದ್ದಾರೆ ಹೇಳಿದಂಗೆ ಅಲ್ವಾ. ಸೊ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಈಗ ಪರೋಟ ಕೊಟ್ಟಿದ್ದಾರೆ. ನಮಗೆ ಫುಲ್ ಬಟರ್ ಹಾಕ್ಕೊಟ್ಟಿದ್ದಾರೆ. ಪರೋಟ ಅಂದ್ರೇ ಬಟರ್ ಇರಬೇಕು, ಬಟರ್ ಅಂದರೆ ಪರೋಟ ಇರಬೇಕು. ಅದು ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ನೋಡೋಕ್ಕೆ. ಅದಕ್ಕೆ ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಒಬ್ವಿಯಸ್ ತುಂಬ ಬಿಸಿಯಾಗಿದೆ. ಆ್ಯಂಡ್ ಪಂಜಾಬಿ ಸ್ಟೈಲಲ್ಲಿ ಮಾಡಿದ್ದಾರೆ ಈ ಪರೋಟನ. ಫುಲ್ ಪಂಜಾಬಿ ಸ್ಟೈಲಲ್ಲಿ ಮಾಡಿದ್ದಾರೆ. ತಿಂದು ನೋಡೋಣ ಹೆಂಗಿದೆ ಅಂತ.
ಮೊಸರು ಹಾಗೆ ಇಲ್ಲಿ ಪಿಕಲ್. ಖಾರ ಚಟ್ನಿ ಆಪ್ಷನ್ ಬೇಕಾದ್ರೆ ತಗೋಬೋದು. ನಾನು ತಗೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಚೂರು ಗಟ್ಟಿ ಥರ ರಬ್ಬರ್ ಥರ ನಾಲ್ಕು ಅನ್ಸಲ್ಲ. ತುಂಬ ಸಖತ್ತಾಗಿದೆ. ಪನ್ನೀರ್ ಸ್ಟಫ್ ಪರೋಟ ಇದು. ಆ್ಯಂಡ್ ಅವ್ರು ಕೊಟ್ಟಿದ್ದಾರೆ ಪರೋಟ ಜೊತೆನೇ ಅವರು ಉಪ್ಪಿನಕಾಯಿ ಕರ್ಡ್ ಮತ್ತು ಕಳ್ಸನ್ನ ಕೊಟ್ಟಿದ್ದಾರೆ. ಸೊ ನೀವು ಎಕ್ಸ್ಟ್ರಾ ಕಸ್ಕೋಬೇಕು ಮತ್ತು ಎಕ್ಸ್ಟ್ರಾ ಆಗುತ್ತೆ ಅಂತ ಏನು ಯೋಚನೆ ಮಾಡೋದು ಇಲ್ಲವೇ ಇಲ್ಲ ಆಯಿತಾ. ಸೊ ಇದನ್ನ ಮಸ್ತ್ ಮಜವಾಗಿ ಎಂಜಾಯ್ ಮಾಡಿ. ಸೊ ಈಗ ಇಲ್ಲಿನ ಹತ್ರ ಶೆಜ್ವಾನ್ ಫ್ರೈಡ್ ರೈಸ್ ಬಂದಿದೆ. ಮಧ್ಯದಲ್ಲಿ ಇಷ್ಟೊಂದು ಮೆಣಸಿನ್ಕಾಯಿ ಹಾಕಿದ್ದಾರೆ. ಸೊ ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ನಾನು ಸ್ವಲ್ಪ ಖಾರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ಪ್ರೆಸೆಂಟೇಷನ್ ಸ್ವಲ್ಪ ಹಂಗಿದೆ, ಬಟ್ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ದೊಡ್ಡ ಬೈಟ್ ತೊಗೊಂಡ ಸೊ ಮೆಣಸಿನ್ಕಾಯಿ ನೋಡಿ ತುಂಬ ಖಾರ ಇರುತ್ತೆ. ಹಬ್ಬ ಹೆಂಗೆ ತಿನ್ನೋದಪ್ಪ ಅಂತ ಅಂದ್ಕೊಳ್ತಾರೆ. ಒಂಚೂರು ವರಿ ಮಾಡಿದ್ರಿ. ವೆರಿ ಮೈಲ್ಡ್ ಖಾರ ಇದೆ. ಎಲ್ಲರೂ ತಿನ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ಪೈಸಿ ಸ್ವಲ್ಪ ಇಷ್ಟಪಡೋರು ಬೇಕಿದ್ರೆ ಕೇಳಿಬಿಟ್ಟು ಸ್ವಲ್ಪ ಸ್ಪೈಸಿ ಮಾಡಿಸ್ಕೋಬೋದು. ಬಟ್ ಅಲ್ಟಿಮೇಟ್ಲಿ ಬಾಟಮ್ ಲೈನ್ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಓಕೆನಾ? ಸೊ ಫೈನಲಿ ಗೋಲಿ ಸೋಡಾ ಕುಡಿದು ಮುಗಿಸ್ಬೋಣ ಊಟನ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ. ಸೂಪರಾಗಿದೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಮಿಸ್ ಆಗುತ್ತೆ, ಹುಷಾರಾಗಿರ್ಬೇಕು. ತುಂಬ ಹಿಂಗೆ ಲಾಸ್ಟ್ ನಂತರ ಹಿಂಗೆ ಮಿಸ್ ಆಗೋದು. ಸೊ ಹುಷಾರಾಗಿ ಕುಡೀರಿ. ಒಂದು ಜೀರಾ ಸೋಡಾ ಇದು ಸೂಪರಾಗಿದೆ. ಡೆಫಿನೆಟ್ಲಿ ಊಟ ಎಲ್ಲ ಆದ್ಮೇಲೆ ಒಂದು ಸೋಡಾ ಕುಡಿದು ಇರಬೇಕು. ಸೊ ಅಲ್ಟಿಮೇಟ್ ಫುಡಾಥಾನ್ ಆದಮೇಲೆ ಇಷ್ಟು ವೆರೈಟೀಸ್ ಫುಡ್ ಎಲ್ಲ ತಿಂದು ಸಖತ್ತಾಗಿ ಎಂಜಾಯ್ ಮಾಡಾದಮೇಲೆ ಈಗ ಹೇಳ್ತೀನಿ 2 ಮಾತು ಕೇಳಿ. ಫುಡ್ ಮಾತ್ರ ಸೂಪರಾಗಿತ್ತು, ನೋ ಡೌಟ್. ಅಮೇಝಿಂಗ್ ಫುಡ್ ಇದೆ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ವೆರಿ ಕ್ಲಿಕ್ ವರ್ದಿ ಫೋಟೋಸ್ ಇದೆ. ಇಲ್ಲಿ ಬಂದು ಫೋಟೋಸ್ನ ತೊಗೋಬೋದು. ಚೆನ್ನಾಗಿರೋ ಜಾಗ ಇದೆ. ಒಳ್ಳೆ ವೈಬ್ ಇದೆ. ಫುಡ್ ಮಾತ್ರ ಅಮೇಝಿಂಗ್ ಆಗಿದೆ. ಬೆಸ್ಟ್ ಪಾರ್ಟ್ ಏನಂದರೆ ಒಳ್ಳೆ ಆ್ಯಂಪಲ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಓಕೆನಾ? ಆಮೇಲೆ ಇದು ತುಂಬ ಈಸಿಯಾಗಿ ಕಾಣೋವಂಥ ರೆಸ್ಟೋರೆಂಟ್. ರಿಂಗ್ ರೋಡಲ್ಲೇ ಇದೆ. ಆರಾಮಾಗಿ ಹುಡ್ಕೊಂಡು ಬಂದು ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು.